ಸೊ ಸೋಷಿಯಲ್ ಮೀಡಿಯಾ ಮಂದಿಗೆ ನಿವೇದಿತಾ ಅಂದ್ರೆ ಒಂಥರ ಕ್ರಶ್ ಅನ್ಬೋದು. ಜಾಸ್ತಿ ಟ್ರೋಲ್ ಅಲ್ಲೇ ಜೀವನ ಮಾಡ್ತಿರ್ತಾರೆ. ಏನ್ ಹೇಳ್ತೀರಾ ಆ ಟ್ರೋಲ್ ನೆಗೆಟಿವ್ ಕಮೆಂಟ್ಸ್ ಗಳ ಬಗ್ಗೆ? ಯಾವ ತರ ರಿಸೀವ್ ಮಾಡ್ತೀರಾ ನೀವು ಅದನ್ನೆಲ್ಲ? ಹಂಗೆ ಆಕ್ಚುಲಿ ಕ್ವೆಶ್ಚನ್ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ. ನಾನು ಆಕ್ಚುಲಿ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನೇ ಬರ್ಲಿ ಏನಾದ್ರೂ ಬರ್ಲಿ ಐ ಡೋಂಟ್ ಕೇರ್. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ನಾನು ಇಷ್ಟ ಆಗ್ ಬಂತ ಇವಾಗ ನಾನು ಎಲ್ಲರೂ ಆಚೆ ಹೋಗ್ತೀನಿ, ನಾನು ಸುಮ್ನೆ ಮೆಮೊರೀಸ್ ನ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಆತರ ಅದಕ್ಕೆ ನೆಗೆಟಿವ್ ಬಂದ್ರೆ ಓಕೆ, ಪಾಸಿಟಿವ್ ಬಂದ್ರೆ ಇನ್ನು ಪಾಸಿಟಿವ್ ಬಂದ ಖುಷಿ ಆಗತ್ತೆ, ನೆಗೆಟಿವ್ ಬಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. I just can't believe me this. ಕಮೆಂಟ್ ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಶೇಮಿಂಗ್ ಬಗ್ಗೆ ಎಲ್ಲ ಒಂದಷ್ಟು ಕಿಡಿಗೇಡಿಗಳು ಕಮೆಂಟ್ ಮಾಡ್ತಾರೆ. ಆ ತರದ ವಿಚಾರ ಬಂದಂತ ಸಂದರ್ಭದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ನಾವು ಕೂಡ ನೋಡಿದೀವಿ. ಬ್ಯಾಡ್ ಕಮೆಂಟ್ಗಳು ಈ ರೀತಿ ಘಟನೆಗಳಾದಂತ ಸಂದರ್ಭಗಳಲ್ಲಿ ಏನೇನಾಗುತ್ತೆ ಅಂತ. ಸೊ ಅಂತದನ್ನೆಲ್ಲ ನೀವು ಯಾವ ತರ ಡೈಜೆಸ್ಟ್ ಮಾಡ್ಕೋತೀರಾ? ಆಕ್ಚುಲಿ ನನ್ಗೆ ಅವಾಗ ಅನ್ಸುತ್ತೆ, ಯಾಕೆ ಅವ್ರ ಪಾಪ ಅವ್ರ ಮೈಂಡ್ ಸೆಟ್ ಸರಿ ಇಲ್ವಾ, ಅವ್ರ ಲೈಫಲ್ಲಿ ಏನ್ ಆಗ್ತಿರ್ಬೋದು, ಈ ತರ ಬೇರೆಯವ್ರಿಗೆ ಕೆಟ್ಟದಾಗಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮೇಬಿ ಅವ್ರು ತೀರಾ ಅವ್ರು ಒಳ್ಳೆಯವರೇ ಅಲ್ಲ. ಆಕ್ಚುಲಿ ನನ್ನ ಪ್ರಕಾರ ಈ ತರ ತುಂಬಾ ಕೆಟ್ಟದಾಗ ಮಾಡ್ತಾರೋ ಯಾರು ಒಳ್ಳೆಯವರಲ್ಲ. ಯಾರು ಒಳ್ಳೆ ಅಪ್ಬ್ರಿಂಗಿಂಗ್ ಇದ್ರೆ ಅವ್ರ ಆತರ ಬೇರೆಯವ್ರ ಬಗ್ಗೆ ಆತರ ಮಾತಾಡಲ್ಲ. ಸೊ ಅವ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡ್ಸ್ಕೊಂಡು ಅಂತ ಕೆಟ್ಟವ್ರಿಗೆಲ್ಲ ನನ್ನ ಮೈಂಡ್ ಕೊಡಕ್ ಹೋಗೋದೇ ಇಲ್ಲ. ನಿವೇದಿತಾ ಗೌಡನೇ ಅಲ್ಲ, ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾದಂತಹ ಕೆಟ್ಟು ಕಮೆಂಟ್ ಗಳನ್ನ ಕೊಳಕು ಮನಸ್ಥಿತಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ತಪ್ಪು ಮಾಡಬಾರ್ದು. ಅಂಡ್ ಇವಾಗ ನಾನ್ ಸ್ಟ್ರಾಂಗ್ ಇದೀನಿ, ನಾನು ಅದನ್ನ ತಲೆ ಕೆಡ್ಸ್ಕೊಳ್ಳಲ್ಲ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಟ್ ಬೇರೆಯವರು ಅಷ್ಟು ಸ್ಟ್ರಾಂಗ್ ಇಲ್ದೇನೆ ಇರ್ಬೋದು, ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಐ ಥಿಂಕ್ ಎವ್ರಿ ಒನ್ ಶುಡ್ ಬಿ ರೆಸ್ಪೆಕ್ಟ್ಫುಲ್. ವುಮೆನ್ಗಾರು ಆಗ್ಲಿ ಮ್ಯಾನ್ಗಾರು ಆಗಿರ್ಲಿ, ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ನಿಮ್ಗೊಂದು ಇಷ್ಟ ಇಲ್ವಾ ನೋಡ್ಬೇಡಿ, ಬ್ಲಾಕ್ ಮಾಡಿ, ಆಪ್ಷನ್ ಇದೆ. ತೀರಾ ತುಂಬಾ ಕೆಟ್ಟದಾಗ ಮಾತಾಡ್ಬೇಡಿ, ಯಾಕಂದ್ರೆ ಪಾಪ ಅವ್ರಿಗೆ ಎಲ್ಲರೂ ಅಷ್ಟೇ ಸ್ಟ್ರಾಂಗ್ ಆಗಿರಲ್ಲ, ಎಫೆಕ್ಟ್ ಆಗೇ ಆಗತ್ತೆ, ತುಂಬಾ ಜನ ಎಫೆಕ್ಟ್ ಆಗುತ್ತೆ. ಸೊ ಐ ಹೋಪ್ ದೇ ಆರ್ ವೆರಿ ಮೈಂಡ್ಫುಲ್ ಅಬೌಟ್ ದೇರ್ ವರ್ಡ್ಸ್. ಚಂದನ್ ಶೆಟ್ಟಿ ಅವ್ರ ಜೊತೆಲೂ ಕೂಡ ಒಂದು ಸಿನಿಮಾ ಮಾಡಿದ್ರಿ, ಅದು ಯಾವ ಹಂತದಲ್ಲಿದೆ, ಏನಾಯ್ತು ಎತ್ತ? ಅದು ಆಲ್ಮೋಸ್ಟ್ ಡಬ್ಬಿಂಗ್ ಮಾಡ್ತಾ ಇದ್ದೀನಿ, ಮೇ ಬಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಪ್ರಚಾರ ಮಾಡ್ತೀರಾ ಮೇಡಮ್ ಜೊತೆಯಲ್ಲಿ? ಚಂದನ್ ಶೆಟ್ಟಿ ಅವರ ಈ ಹಾಡ್ ನೋಡಿ ಏನಾದ್ರು ಹೇಳಿದ್ರ? ಅವ್ರ ಜೊತೆಲೂ ಕೂಡ ಒಂದು ಸಾಂಗ್ ಅಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡಿದ್ರಿ. ಆಕ್ಚುಲಿ ಮಾಡ್ಲೇಬೇಕು. ಇಟ್ಸ್ ನಾಟ್ ಅಬೌಟ್ ನಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲ. ನಂಬಿ ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಡೈರೆಕ್ಟರ್ ಒಂದು ಡ್ರೀಮ್ ಇರುತ್ತೆ. ಸೊ ಯಾವ್ದೋ ಒಂದು ಪರ್ಸನಲ್ ಟಾಪಿಕ್ ನ ತಗೊಂಡು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅಟ್ಲೀಸ್ಟ್ ಒಂದು ಇಲ್ಲ ಅಂದ್ರೆ ಒಂದು ಇಷ್ಟೊಂದು ಮೆಂಬರ್ಸ್ ಇನ್ವಾಲ್ವ್ಮೆಂಟ್ ಇದೆ, 200 ಮೆಂಬರ್ಸ್ ಇನ್ವಾಲ್ವ್ ಆಗಿರ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಎಲ್ಲ. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಚೀಪ್ ಆಫ್ ಮೀ ಬೇರೆ ಯಾವ್ದೋ ಒಂದು ಪರ್ಸನಲ್ ಇನ್ಸಿಡೆಂಟ್ ಇಟ್ಕೊಂಡು ಅವ್ರ ಮೂವಿಗೆ ಹಾರ್ಮ್ ಮಾಡಿದ್ರೆ. ಸೊ ಡೆಫಿನೆಟ್ಲಿ ಐ ಬಿ ದೇರ್ ಫಾರ್ ಪ್ರಮೋಷನ್. ಇಮೋಷನಲ್ ಡ್ಯಾಮೇಜ್. ಯಾವ ಕಾರಣ ಅದೊಂದು ಕುತೂಹಲ ಅನ್ನೋದು ಎಲ್ಲರಿಗೂ ಇದೆ. ಯಾವ ಕಾರಣಕ್ಕೆ ತುಂಬಾ ಚೆನ್ನಾಗಿದೆ ಆತ್ಮ, ಇವಾಗೂ ಕೂಡ ಚೆನ್ನಾಗಿದ್ದೀರಾ? ಯಾವ ಒಂದು ರೀಸನ್ಗೆ ಆ ರೀತಿಯಾದಂತ ಒಂದು ನಿರ್ಧಾರ ಅಂತ? ಎಸೆಟ್ ಕಂಪ್ಯಾಟಿಬಿಲಿಟಿ, ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ಎಲ್ಲಾದ್ರಲ್ಲೂ ಏನಾರು ಆಗ್ತದೆ, ಪ್ರತಿಯೊಂದು ಹೇಳಕ್ಕಾಗಲ್ಲ. ಐ ಥಿಂಕ್ ವಿ ವರ್ ನಾಟ್ ರೈಟ್ ಫಾರ್ ಈಚ್ ಅದರ್ ಅಷ್ಟೇ. ನಾನ್ ಪ್ರೀತಿ ಮಾಡಿದವ್ರನ್ನೆಲ್ಲ ಕಳ್ಕೊಂಡಿ, ನಿನ್ನ ಮಾತ್ರ ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ ಅಂತಿದ್ದೆ. ಹಾಡ್ ನೋಡಿ ಏನಾದ್ರು ಚಂದನ್ ಶೆಟ್ಟಿ ಫೋನ್ ಮಾಡಿದ್ರ? ಇಲ್ಲ, ನಾವ್ ಆತರ ಕಾಂಟ್ಯಾಕ್ಟ್ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿ ಇನ್ ಕಾಂಟ್ಯಾಕ್ಟ್ ಆಲ್ಸೋ. ಟ್ರೋಲ್ಗಳು ಬೇರೆ ಬೇರೆ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡು ನಿಮ್ಮನ್ನ ಟ್ರೋಲ್ಗಳು ಮಾಡ್ತಿರ್ತಾರೆ ಡಿವೋರ್ಸ್ ಆದ ನಂತರನು ಕೂಡ. ಅದಕ್ಕೆ ಒಂದೊಂದು ಬೇರೆ ಬೇರೆ ಹಣೆಪಟ್ಟಿಯನ್ನು ಕಟ್ಟಿ. ಇಲ್ಲ, ಆನೆಸ್ಟ್ಲಿ ನಾನು ಅದನ್ನ ನೋಡಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಸೊ ನಂಗೆ ಐಡಿಯಾ ಇಲ್ದಿರೋ ಬಗ್ಗೆ ನಾನು ಏನ್ ಮಾತಾಡೋದು ಅಂತ ನಂಗೆ ಗೊತ್ತಿಲ್ಲ. ಯಾರು ಕಂಪೇರ್ ಮಾಡ್ತಾರೆ ಅದೆಲ್ಲ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಏನಾದ್ರು ಮನೆಯವರ ಒತ್ತಾಯದ ಮೇಲೆ ಮತ್ತೊಂದು ಮದುವೆ ಆ ತರದ ಪ್ರಪೋಸಲ್ಗಳೇನಾದ್ರು? ಇಲ್ಲ, ಆತರ ಎಲ್ಲ ಏನು ಇಲ್ಲ. ಇವಾಗ ಸದ್ಯಕ್ಕೆ ನಾನು ಟೈಮ್ ತಗೊಳ್ತಾ ಇದೀನಿ. ಸುಮ್ನೆ ಐ ಡೋಂಟ್ ವಾಂಟ್ ಟು ಜಂಪ್ ಇನ್ ಟು ಎನಿಥಿಂಗ್. ಟೈಮ್ ತಗೊಂಡು ಯಾರು ನಿಜವಾಗ್ಲೂ ಇಷ್ಟಪಟ್ಟು ಎಲ್ಲ ಆಯ್ತು ಅಂದ್ರೆ ಮೇ ಬಿ ಎಸ್. ಸಾರ್ಥಕವಾಯ್ತು ನಿನ್ ಜನ್ಮ ಸಾರ್ಥಕವಾಗಿ ಹೋಯ್ತು ಬಿಡು. ಮತ್ತೆ ಏನಾದ್ರು ಚಂದನ್ ಶೆಟ್ಟಿ ಅವರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕರೆ? ಇಲ್ಲ, ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡಲ್ಲ. ಆಕ್ಟಿಂಗ್ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಐ ಡೋಂಟ್ ವಾಂಟ್ ಟು ಡೂ ಇಟ್. ಇವಾಗ ಆಲ್ರೆಡಿ ಒಂದು ಕಮಿಟ್ ಆಗಿರೋದ್ರಿಂದ ಮಾಡ್ತಾ ಇದೀನಿ. ಬಟ್ ಐ ವಿಶ್ ಎವ್ರಿ ಒನ್ ಬೆಸ್ಟ್ ಆಫ್ ಲಕ್, ಬಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಎಂಥ ಕಲ್ಯಾಣ ಗುಣ ನಿಂದು.